ಪ್ರೀತಿ ತಲೆ ಎತ್ತಿ ವಿಜಯ್ನ ನೋಡಿದ್ಲು. ಹೇ, ಇಟ್ಸ್ ನಾಟ್ ಅ ಬಿಗ್ ಡೀಲ್. ಸಂಪ್ರೀತಾಗೋಸ್ಕರ ನಾನ್ ನಿನ್ನ ಬಿಟ್ಕೊಡೋಕೆ ರೆಡಿ ಇದೀನಿ. ಮೆನ್ಸ್ಗೆ ಯಾವಾಗ್ಲೂ ರೈಟ್ ಚಾಯ್ಸಸ್ ಮಾಡೋದಕ್ಕೆ ಚಾನ್ಸ್ ಇದ್ದೇ ಇದೆ. ನಾನ್ ನಿನಗೆ ಇನ್ನೊಂದ್ಸಲ ಡಿಸಿಷನ್ ತಗೊಳಕ್ಕೆ ಚಾನ್ಸ್ ಕೊಡ್ತೀನಿ. ನಮ್ಮಿಬ್ರಲ್ಲಿ ಯಾರ್ ಬೇಕು ನೀನೇ ಸೆಲೆಕ್ಟ್ ಮಾಡು. ನೀನ್ ಸೆಲೆಕ್ಟ್ ಮಾಡಿದವ್ರ ಜೊತೆ ಇವತ್ತು ಡಾನ್ಸ್ ಮಾಡ್ತೀಯ ಅಂತ ಪ್ರೀತಿ ಕೂಲಾಗಿ ಹೇಳಿದ್ಲು. ಕಮೋನ್ ಯಾರ್, ನಾನು ಸಂಪ್ರೀತಾ ಕಸಿನ್. ಏನೇ ಆದ್ರೂ ನಾವಿಬ್ರು ಕ್ಲೋಸ್ ಆಗಿರ್ತೀವಿ. ನೀನು ನಿನ್ ಡಿಸಿಷನ್ ಹೇಳೋಕೆ ಭಯ ಪಡ್ಬೇಕಾಗಿಲ್ಲ. ಯಾರಾದ್ರೂ ಹರ್ಟ್ ಆಗ್ತಾರೆ ಅನ್ನೋ ಹಿಂಜರಿಕೆನೂ ಬೇಡ. ಯಾಕಂದ್ರೆ ನಾವಿಬ್ರು ರಿಲೇಷನ್ಸ್ ಅಂದ್ಮೇಲೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂತೀವಿ. ನೀನ್ ನನ್ನ ಚೂಸ್ ಮಾಡ್ಕೊಂಡ್ರು, ಸಂಪ್ರೀತನ ಚೂಸ್ ಮಾಡ್ಕೊಂಡ್ರು ಯಾರೂ ಬೇಸರ ಮಾಡ್ಕೊಳಲ್ಲ ಅಂತ ಹೇಳಿದ್ಲು. ಗಿಲ್ಟ್ ಫೀಲಲ್ಲಿ ವಿಜಯ್ ಸಂಪ್ರೀತಾ ಕಡೆ ನೋಡ್ದ. ಅವಳಿಗೆ ಟ್ಯಾಲೆಂಟ್ ಇತ್ತು, ತುಂಬಾ ಒಳ್ಳೆ ಹುಡುಗಿ ಕೂಡ. ಯಾರೇ ಆದ್ರೂ ಅವಳ ವ್ಯಕ್ತಿತ್ವಕ್ಕೆ ಕಳೆದು ಹೋಗ ಹಾಗೆ ಯುನೀಕ್ನೆಸ್ ಅವಳಲ್ಲಿತ್ತು. ಎಲ್ಲ ಇದ್ರೂ ಮಂಗಳೂರಿನ ಶ್ರೀಮಂತ ಮನೆತನದವರು ಮಲ್ಹೋತ್ರ ಫ್ಯಾಮಿಲಿ ಮಗಳು ಅನ್ನೋ ಕಾರಣಕ್ಕೆ ಅವಳನ್ನ ಅಸಡ್ಡೆಯಿಂದ ನೋಡ್ತಾ ಇದ್ರು. ಯಾವಾಗ್ಲೂ ಅವಳ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ತಲೆ ತಗ್ಗಿಸ್ತಾ ಇದ್ದ ಸಂಪ್ರೀತಾ ಮೇಲೆ ಕನ್ಸನ್ ಇದ್ರು ಅವಳ ಪರ ಮಾತಾಡೋಕಾಗ್ಲಿ, ಅವಳ ಜೊತೆ ಡಾನ್ಸ್ ಮಾಡೋಕಾಗ್ಲಿ ಅವನಿಗೆ ಮನ್ಸಿಲ್ಲ. ಅವಳನ್ನ ಎಷ್ಟೇ ಇಷ್ಟಪಟ್ರು ಅವನ್ ಕರಿಯರ್ ಅಂತ ಬಂದಾಗ ಅವಳು ಸೆಕೆಂಡ್ ಆಗ್ತಾ ಇದ್ಲು. ಫಸ್ಟ್ ಪ್ರಿಫರೆನ್ಸ್ ಅವನ್ ಡಾನ್ಸ್ ಮತ್ತು ಅದಕ್ ಸಿಗುವಂತ ಅವಕಾಶಗಳು. ಯಾವಾಗ್ಲೂ ವಿಜಯ್ ಅವಳಿಗೆ ಕೋಪ ಬರ್ಸಿದ್ರೆ ಆಮೇಲೆ ಬಂದು ಸಾಫ್ಟ್ ವಾಯ್ಸ್ ಅಲ್ಲಿ ಮಾತಾಡಿಸ್ತಿದ್ದ. ಅವನ್ ಕಣ್ಣಲ್ಲಿ ಗಿಲ್ಟಿನೆಸ್ ಕಾಣಿಸ್ತಿತ್ತು. ಅವನು ಪಶ್ಚಾತ್ತಾಪ ಪಡ್ತಿದ್ದಾನೆ ಅಂತ ಗೊತ್ತಾದ್ಮೇಲೂ ಸಂಪ್ರೀತಾ ಅವನನ್ನ ಆಟ ಆಡಿಸ್ತಿರ್ಲಿಲ್ಲ. ಇವತ್ತು ಅವನ್ ಕಣ್ಣಲ್ಲಿ ಅದೇ ರೀತಿ ಗಿಲ್ಟಿನೆಸ್ ಇತ್ತು. ಆದ್ರೆ ಸಂಪ್ರೀತಾಗೆ ಅವನ್ ಮೇಲೆ ಇವತ್ತು ಕನ್ಸನ್ ಖಂಡಿತ ಇರ್ಲಿಲ್ಲ. ಬದ್ಲಾಗಿ ಅಸಹ್ಯ ಆಯ್ತು. ಸಂಪ್ರೀತಾ ಎಲ್ಲೋ ನೋಡ್ತಾ ಅದು ನಾನು ಅಂತ ಏನೋ ಹೇಳ್ತಿದ್ಲು. ಮಧ್ಯದಲ್ಲಿ ಆಯ್ರಾ ಅವಳ ಮಾತನ್ನ ತಡೆದ್ಲು. ಇಟ್ಸ್ ಫೈನ್, ನೀವು ಅವಳ ಬಗ್ಗೆ ವರಿ ಮಾಡ್ಕೊಳ್ಳೋದ್ ಬೇಡ. ಸಂಪ್ರೀತಾ ಡಾನ್ಸ್ ಮಾಡಲ್ಲ ಅಂತ ಯಾರ್ ಹೇಳಿದ್ದು? ಡೆಫಿನೆಟ್ಲಿ ಶಿಲ್ ಡು ಅಂತ ಹೇಳಿದ್ಲು. ಪ್ರೀತಿ ಹುಬ್ಬೇರ್ಸಿ, ಓ ರಿಯಲಿ? ವೇರ್ ಇಸ್ ಅ ಪಾರ್ಟ್ನರ್? ನಮ್ಗೂ ತೋರ್ಸ್ಬಹುದಲ್ಲ. ಆಯ್ರಾ ನೆಲ ನೋಡ್ತಾ, ಲಿವ್ ಇಟ್. ನೀವು ಸಂಪ್ರೀತಾನ ಅಷ್ಟೊಂದ್ ಕೇರ್ ಮಾಡೋ ಅಗತ್ಯ ಇಲ್ಲ. ಅವಳು ಯಾವತ್ತೂ ಒಂದ್ಸಲ ಬೇಡ ಅಂತ ಡಿಸೈಡ್ ಮಾಡಿದ್ದನ್ನ ಮತ್ತೆ ತಗೊಳಲ್ಲ. ಪಾರ್ಟ್ನರ್ ಆದ್ರೂ ಅಷ್ಟೇ. ನೀವ್ ಡಾನ್ಸ್ ಪಾರ್ಟಿನ ಸ್ಟಾರ್ಟ್ ಮಾಡೋದು ಯಾವ ಟೈಮ್ಗೆ? ಆಗ ನಾವ್ ಆನ್ಸರ್ ಮಾಡಬಹುದು. ಕಮೋನ್ ಸಂಪ್ರೀತಾ, ಬಾ ಹೋಗೋಣ ಅಂತ ಅಲ್ಲಿ ನಿಂತಿದ್ದವರ ಆಪೋಸಿಟ್ ಸೈಡ್ ಸಂಪ್ರೀತನ ಎಳ್ಕೊಂಡ್ ಹೊರಟ್ಲು. ಪ್ರೀತಿ ಇನ್ನು ಹೆಚ್ಚಿಗೆ ಮಾತ್ ಮುಂದುವರ್ಸಕ್ಕೆ ಚಾನ್ಸ್ ಕೊಡೋಕೆ ಆಯ್ರಾಗೂ ಇಷ್ಟ ಇರ್ಲಿಲ್ಲ. ಪ್ರೀತಿ ಸಂಪ್ರೀತಾನ ಅವಮಾನ ಮಾಡ್ಬೇಕು ಅಂತ ಅಂದ್ಕೊಂಡಿದ್ಲು. ಬಟ್ ಅವಳಿಗೆ ಆಯ್ರಾ ಸರಿಯಾಗಿ ತಿರುಗೇಟ್ ಅವಳಿಗೆ ಕೋಪ ತರಿಸಿತ್ತು. ಜೊತೆಗೆ ಒಂಥರ ಭಯ ಹುಟ್ಸಿತ್ತು. ಈ ಸಾರಿ ವಿಜಯ್ ನನ್ ಪಾರ್ಟ್ನರ್, ಅವಳು ಹೇಗೆ ಪಾಪ್ಯುಲರ್ ಆಗ್ತಾಳೆ ನೋಡೋಣ ಅಂತ ಮನ್ಸಲ್ಲೇ ಹೇಳ್ಕೊಂಡು ಪ್ರೀತಿ ಸಮಾಧಾನ ಮಾಡ್ಕೊಂಡ್ಲು. ಆಯ್ರಾ ಕಾರ್ನರ್ ಒಂದ್ರಲ್ಲಿ ಖಾಲಿ ಟೇಬಲ್ ಕಡೆ ನೋಡಿ ಸಂಪ್ರೀತನ ಅಲ್ಲಿ ಕರ್ಕೊಂಡ್ ಹೋದ್ಲು. ಆರಾಮಾಗಿ ಸೋಫಾ ಮೇಲೆ ಕೂತು ರೆಸ್ಟ್ ತಗೊಂಡ್ಲು. ಆಯ್ರಾ ಸಂಪ್ರೀತಾ ಕಡೆ ನೋಡಿದ್ಲು. ನೀನೇನೋ ಯೋಚನೆ ಮಾಡ್ಬೇಡ, ನಿನಗೂ ಒಂದ್ ಒಳ್ಳೆ ಡಾನ್ಸ್ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ಬೇಕು ಅಂದ್ಕೊಂಡಿದ್ಲು. ಬಟ್ ಸಂಪ್ರೀತಾ ಫೋನಲ್ಲಿ ಬ್ಯುಸಿ ಇದ್ಲು. ಅವಳು ರಾಮ್ಗೆ ಮೆಸೇಜ್ ಮಾಡ್ತಿದ್ಲು. ಸಮಯ ಇದ್ರೆ ನೈಟ್ ಡಾನ್ಸ್ ಪಾರ್ಟಿಗ್ ಬಾ, ಸಾಧ್ಯ ಆದ್ರೆ ನೀನು ಆಯ್ರಾ ಅಕ್ಕನ್ ಜೊತೆ ಪಾರ್ಟ್ನರ್ ಆಗ್ತೀಯಾ? ಆಗ್ಲೇಬೇಕು ಅಂತ ಅವಳು ಕೇಳ್ತಿದ್ಲು. ಸ್ವಲ್ಪ ಹೊತ್ತು ವೇಟ್ ಮಾಡಿದ ಸಂಪ್ರೀತಾ ರಾಮ್ ಕಡೆಯಿಂದ ಯಾವ್ದೇ ರಿಪ್ಲೈ ಬರ್ದಿರೋದ್ ನೋಡಿ ಕಾಲ್ ಮಾಡಿದ್ಲು. 2 ಸರಿ ಕಾಲ್ ಮಾಡಿದ ನಂತರ ಅವ್ನ್ ಕಾಲ್ ಪಿಕ್ ಮಾಡ್ದ. ಅವ್ನ್ ವಾಯ್ಸ್ ಅಲ್ಲಿ ತುಂಬಾ ಟಯರ್ಡ್ ಆಗಿರೋ ಫೀಲ್ ಇತ್ತು. ವಾಟ್ ಇಸ್ ದ ಮ್ಯಾಟರ್ ಅಂತ ರಫ್ ಆಗಿ ಕೇಳ್ದ. ನಾನು ನಿನಗ್ ನಿನ್ನೆ ಏನ್ ಹೇಳಿದ್ದು ನೆನ್ಪಿದ್ಯಾ? ನೀನು ಡಾನ್ಸ್ ಪಾರ್ಟಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದೆ ಅಂತ ಆಶ್ಚರ್ಯದಲ್ಲಿ ಕೇಳಿದ್ಲು. ಹಾ ಬರ್ತೀನಿ, ಇನ್ನೊಂದ್ ಸ್ವಲ್ಪ ಟೈಮ್ ಅಂತ ಅವನು ನೆಗ್ಲಿಜೆನ್ಸ್ ಅಲ್ಲೇ ಹೇಳ್ದ. ರಾಮ್ ಅವ್ರ ಕಡೆಯಿಂದ ಬರ್ತಿರೋದ್ ಕಾಣಿಸ್ತು. ಅವನ್ ಮನ್ಸು ಅಷ್ಟ್ ಚೆನ್ನಾಗಿರ್ಲಿಲ್ಲ. ಕೋಪದಲ್ಲಿ ಅಸಹನೆಲಿದ್ದ. ಅವನು ಒಂದ್ ಕಾಲನ್ನ ಕುಂಟ್ ಹಾಕ್ತಾ ನಿಧಾನಕ್ ನಡ್ಕೊಂಡ್ ಬರ್ತಿದ್ದ. ಸಂಪ್ರೀತಾ ಟೆನ್ಷನ್ ಅಲ್ಲಿ ಎದ್ ನಿಂತು, ಏನಾಯ್ತು ಬ್ರೋ, ವಾಟ್ ಹ್ಯಾಪನ್ಡ್? ನಿನ್ ಕಾಲು ಅಂತ ಕೇಳಿದ್ಲು. ನೀನ್ ಹತ್ರ ಬರ್ಬೇಡ ಅನ್ನೋ ಲುಕ್ಕಲ್ಲಿ ಅವಳ ಕಡೆ ನೋಡ್ದ. ನಾನ್ ಚೆನ್ನಾಗಿದ್ದೀನಿ, ನನ್ ಕಾಲು ಸ್ವಲ್ಪ ಟ್ವಿಸ್ಟ್ ಆಯ್ತು ಅಷ್ಟೆ ಅಂತ ಅವನು ಏನೋ ಬಚ್ಚಿಟ್ಕೊಂಡು ಹೇಳ್ದ. ಪ್ರೀತಿ ಅವ್ರು ಕೂತಿದ್ದ ಸೋಫಾ ಕಡೆ ಬಂದ್ಲು. ಓ, ನಿನ್ ಪಾರ್ಟ್ನರ್ ರಾಮ್ ಆಗಿದ್ನಾ? ಪಾಪ, ಅವನ್ ಕಾಲು ಉಳ್ಕಿರೋ ಹಾಗಿದೆ. ಪಾಪ, ಅವನ್ ಹೇಗ್ ಡಾನ್ಸ್ ಮಾಡ್ತಾನೆ? ವಿಜಯ್ ಇಲ್ದೆ ನೀನ್ ಡಾನ್ಸ್ ಮಾಡೋಕೆ ಆಗಲ್ಲ ಅನ್ಸತ್ತೆ ಅಲ್ವಾ? ಸಂಪ್ರೀತಾ, ನೀನೇನಾದ್ರೂ ಇವತ್ತು ವಿಜಯ್ ಜೊತೆ ಡಾನ್ಸ್ ಮಾಡಿದ್ರೆ ನಿಜಕ್ಕೂ ಸ್ಟಾರ್ ಆಗ್ಬಿಡ್ತೀಯ. ಇವತ್ತು ನೈಟ್ ಡಾನ್ಸ್ ಪಾರ್ಟಿಲಿ ಯು ಆರ್ ದಿ ವಿನ್ನರ್. ಬಟ್ ನೀನು ವಿಜಯ್ನ ಒಪ್ಕೋತಿಲ್ವಲ್ಲ. ನಿನಗೆ ಬೇರೆ ಪಾರ್ಟ್ನರ್ ಕೂಡ ಇಲ್ಲ. ಈ ಡಾನ್ಸ್ ಪಾರ್ಟಿಗೆ ಯಾರು ಸುಮ್ನೆ ಬರಲ್ಲ, ಡಾನ್ಸ್ ಮಾಡೋಕೆ ಅಂತಾನೆ ಬರ್ತಾರೆ. ನೀನ್ ಕೂಡ ಅದಕ್ಕೆ ಬಂದಿರೋದು.
ಫೈನಲಿ ನೀನ್ ಸೋತಿದೀಯಾ ಅಂತ ಆಯ್ತು ಅಂತ ಪ್ರೀತಿ ವ್ಯಂಗ್ಯ ಮಾಡಿದ್ಲು. ಹಲೋ, ನಿಮ್ಗೇನಾಗಿದೆ? ಸಂಪ್ರೀತಾಗೆ ಪಾರ್ಟ್ನರ್ ಇಲ್ಲ ಅಂತ ಯಾರಂದ್ರು? ಸುಮ್ನೆ ಇಲ್ದಿರೋದ್ ಮಾತಾಡ್ದೆ ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಂತ ಅವನ್ ಹೇಳ್ದ. ಸಂಪ್ರೀತಾ ಹುಬ್ಬುಗಂಟಿಕ್ಕಿ ರೂಢಾಗಿ ರಿಪ್ಲೈ ಮಾಡಿದ್ಲು. ಬ್ರೋ, ನಾವ್ ಇವತ್ತಂತೂ ಡಾನ್ಸ್ ಮಾಡ್ತಾ ಇಲ್ಲ. ಅವ್ರು ಏನಾದ್ರೂ ಹೇಳ್ಕೊಳ್ಳಿ, ನಾವ್ ಸುಮ್ನೆ ಇದ್ರೆ ಆಯ್ತು ಅಂತ ಹೇಳಿದ್ಲು. ಆಲ್ರೆಡಿ ನಡೆಯೋಕಾಗ್ದೇ ಇರೋ ಹಾಗೆ ಪೇನ್ ಇಟ್ಕೊಂಡಿದ್ದ ರಾಮ್ ಇವತ್ತು ಡಾನ್ಸ್ ಮಾಡೋಕೆ ಖಂಡಿತ ಆಗ್ತಿರ್ಲಿಲ್ಲ. ಒಂದ್ ವೇಳೆ ಅವ್ನ್ ಡಾನ್ಸ್ ಮಾಡಿದ್ರು ಅವನ್ ಕಾಲು ಇನ್ನಷ್ಟು ನೋವಾಗೋ ಚಾನ್ಸಸ್ ಇತ್ತು. ಮತ್ತೆ ಅಲ್ಲಿದ್ದ ಎಲ್ಲರ ಜನರ ಮುಂದೆ ಮರ್ಯಾದೆ ತಕ್ಕೊಳ್ಳೋ ಹಾಗಾಗ್ತಿತ್ತು. ಸೊ ಅವಳು ಇವತ್ತಿನ ಡಾನ್ಸ್ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ಲು. ಅವ್ರ ಮಾತಿನ ಮಧ್ಯೆ ಆಯ್ರಾ ಎದ್ ನಿಂತ್ಲು. ಯಾಕ್ ಸಂಪ್ರೀತಾ ಡಾನ್ಸ್ ಮಾಡಲ್ಲ? ವೈ ವುಡಂಟ್ ಶಿ? ಖಂಡಿತ ಮಾಡ್ತಾಳೆ. ನೀವ್ ಅವಳ ಮೇಲೆ ತುಂಬಾ ಇಂಟ್ರೆಸ್ಟ್ ತೋರ್ಸಿರೋದಕ್ಕೆ ಥ್ಯಾಂಕ್ ಯು. ಸಂಪ್ರೀತಾ ಸ್ಟನ್ ಆಗಿ ಆಯ್ರಾನ ನೋಡಿದ್ಲು. ಅಷ್ಟ್ರಲ್ಲಿ ಕ್ರೌಡ್ ಮಧ್ಯದಿಂದ 22-23 ವರ್ಷದ ಹ್ಯಾಂಡ್ಸಮ್ ಹುಡ್ಗ ಇವ್ರ ಕಡೆನೆ ಸ್ಮೈಲ್ ಮಾಡ್ಕೊಂಡ್ ನಡ್ಕೊಂಡ್ ಬಂದ. ಅವನ್ ಲುಕ್ ನೇರವಾಗಿತ್ತು. ಹೇರ್ಸ್ಗೆ ಕಲರಿಂಗ್ ಮಾಡಿದ್ದ. ಅವನ್ ಫೇಸ್ ನಗುವಿನಿಂದ ಬ್ರೈಟ್ ಆಗಿತ್ತು. ಅವನ್ ಯಾವಾಗ್ಲೂ ಸಂತೋಷವಾಗೇ ಇರೋದೇನೋ ಅನ್ನೋ ಹಾಗೆ ಅವನ್ ಫೇಸ್ ಕಾಣಿಸ್ತಿತ್ತು. ಅಲ್ಲಿದ್ದ ಎಲ್ರ ಗಮನ ಆ ಹುಡ್ಗನ್ ಮೇಲಿತ್ತು. ಅವನ್ ಎಲ್ರನ್ನೂ ಅಟ್ರಾಕ್ಟ್ ಮಾಡ್ತಿದ್ದ. ಅಲ್ಲಿ ಕೂತಿದ್ದ ರಾಮ್ ಫೇಸ್ ನರ್ವಸ್ ಆಗಿತ್ತು. ಆ ಹುಡ್ಗ ಬಂದವನೇ ರಾಮ್ ತೋಳನ್ನ ಹಿಡಿದು ಮೇಲಕ್ಕೆತ್ತಿ ಅವನನ್ನ ಗುರಾಯಿಸ್ತಾ ಹೇಳ್ದ, ನಿನಗ್ ಬದುಕೋ ಆಸೆ ನಿಜವಾಗ್ಲೂ ಇದೆಯಾ ಅಂತ ಕೇಳ್ದ. ಇರಿಟೇಷನ್ ಇಂದ, ಪ್ಲೀಸ್ ಬಿಡು ನನ್ನ, ಲೀವ್ ಮಿ ಯಾರ್ ಅಂತ ಅರಚ್ಕೊಂಡ ರಾಮ್. ಓ ಅಲ್ಲ, ನಿನ್ನ ಕಾಲು ತುಂಬಾನೇ ನೋವಾಗ್ತಿರ್ಬೇಕಲ್ಲ. ಇನ್ನು 3 ದಿನ ಇದೆ ರೇಸ್ಗೆ. ಈ ಟೈಮಲ್ಲಿ ನಿನ್ ಕಾಲು ಕೈ ಕೊಟ್ಟಿದೆ. ನೀನ್ ಯಾರಾದ್ರೂ ಒಳ್ಳೆ ರೇಸರ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ಬೆಟರ್. ಅದಾಗ್ಲಿಲ್ಲ ಅಂದ್ರೆ ನೀನು ಸಾಲದಿಂದ ಆಚೆ ಬರಕ್ಕಾಗಲ್ಲ. ನೀನ್ ನಿನಗೋಸ್ಕರ ಆಡ್ತಿಲ್ಲ ಅನ್ನೋದನ್ನ ನೆನ್ಪಿಟ್ಕೋ. ಈ ಸರಿ ನೀನ್ ಬರ್ಬಾದಾದ್ರೆ ಮರ್ಯಾದೆ ಹೋಗೋದು ನಿಂದ್ ಮಾತ್ರ ಅಲ್ಲ, ನಿನ್ ಫ್ಯಾಮಿಲಿದು ಕೂಡ ಅಂತ ಆ ಹ್ಯಾಂಡ್ಸಮ್ ಹುಡುಗ ಹೇಳ್ದ. ಸಂಪ್ರೀತಾ ಅವಳ ಪಕ್ಕ ಇದ್ದ ಆಯ್ರಾ ಕೈ ಹಿಡಿದು, ಆಯ್ರಾ ಅಕ್ಕ, ನಾನಿನ್ ಯಾವತ್ತೂ ಡಾನ್ಸ್ ಮಾಡಲ್ಲ. ನನಗೆ ಒಳ್ಳೆ ಪಾರ್ಟ್ನರ್ ಮುಂದೆ ಸಿಗೋದೂ ಇಲ್ಲ. ಸುಮ್ನೆ ಎಲ್ರ ಮುಂದೆ ಡಾನ್ಸ್ ಮಾಡ್ತೀನಿ ಅಂತ ಪದೇ ಪದೇ ಹೇಳ್ಬೇಡಿ ಪ್ಲೀಸ್ ಅಂತ ಅವಳು ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಆಯ್ರಾ ನಗ್ತಾ, ಅರೆ ನಾನ್ ಆಗ್ಲಿಂದ ಹೇಳ್ತಿರೋದೇನು, ನಿನಗೆ ಪಾರ್ಟ್ನರ್ ಇಲ್ಲ ಅಂತ ಯಾರು ಹೇಳಿದು? ಖಂಡಿತ ಪಾರ್ಟ್ನರ್ ಇದ್ದಾರೆ ಅಂತ ಅಂದ್ಲು. ಸಂಪ್ರೀತಾಗೆ ಡಾನ್ಸ್ ಮಾಡೋಕೆ ಪಾರ್ಟ್ನರ್ ಇಲ್ಲ ಅಂತ ಗೊತ್ತಿದ್ರಿಂದ ಆಯ್ರಾನೇ ಅವಳಿಗೆ ಪಾರ್ಟ್ನರ್ ಆಗಿ ಡಾನ್ಸ್ ಮಾಡ್ಬೇಕು ಅಂತ ಬೆಳಗ್ಗೆನೆ ಡಿಸೈಡ್ ಮಾಡಿದ್ಲು. ಸೊ ಅವಳು ಥಿಕ್ ಸೋಲ್ ಬೂಟ್ ಹಾಕೊಂಡಿದ್ಲು. ಜೊತೆಗೆ ಬಾಯ್ ಪ್ಲೇಸಲ್ಲಿ ನಿಂತು ಡಾನ್ಸ್ ಮಾಡ್ಬೇಕಾಗಿದ್ರಿಂದ ಜೀನ್ಸ್ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ಲು. ಅವಳ ಹೈಟ್ ಸಂಪ್ರೀತಾಗಿಂತ ಜಾಸ್ತಿ ಇತ್ತು. ಒಬ್ಬ ಹುಡುಗನ್ ಜಾಗದಲ್ಲಿ ಹುಡುಗನ ಹಾಗೆ ಆಯ್ರಾ ನಿಂತಿದ್ಲು. ಸಂಪ್ರೀತಾಗೆ ಏನೂ ಅರ್ಥ ಆಗದೆ ಕಣ್ಣರಳಿಸಿ ಅವಳನ್ನೇ ನೋಡ್ತಾ ಇದ್ಲು. ಹೇ, ವಿಲ್ ಯು ಡಾನ್ಸ್ ವಿತ್ ಮೀ ಅಂತ ಕೂಲ್ ಆಗಿ ಆಯ್ರಾ ಸ್ಮೈಲ್ ಮಾಡ್ತಾ ಕೇಳಿದ್ಲು. ಆರೋಗ್ಯಂಟ್ ಆಗಿದ್ದ ಆಯ್ರಾ ಹುಚ್ಚ ಮಾತಿಂದ ಸಂಪ್ರೀತಾಗೆ ನಗು ಬಂತು. ಸಂಪ್ರೀತಾ ಆಯ್ರಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು. ಇದ್ದಕ್ಕಿದ್ದ ಹಾಗೆ ಸ್ಮೈಲ್ ಮಾಡಿ, ಯಾ ಲೆಟ್ಸ್ ಗೋ ಅಂತ ಅಂದ್ಲು. ಸುತ್ತಮುತ್ತ ಇದ್ದವರೆಲ್ಲ ಅವ್ರ ಮಾತ್ ಕೇಳಿ ಎಕ್ಸೈಟ್ ಆದ್ರು. ಇಲ್ಲೇನೋ ಸ್ಪೆಷಲ್ ಮೂಮೆಂಟ್ ನಡೆಯುತ್ತೆ ಅಂತ ಉತ್ಸುಕರಾಗಿ ಅವರೆಲ್ಲ ಕಾಯ್ತಾ ಇದ್ರು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.